ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನದಲ್ಲಿ ಮತ್ತೆ ಸಮಸ್ಯೆ ಕಾಣಿಸಿಕೊಂಡಿದೆ. ದೆಹಲಿಯ ರಾಂಚಿ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿರುವಂತದ್ದು. ಟೇಕ್ ಆಫ್ ಆದ ಮೇಲೆ ಈ ದೋಷ ಕಾಣಿಸಿಕೊಂಡಿರುವಂತದ್ದು. ವಾಪಸ್ ದೆಹಲಿಗೆ ತೆರಳಿದ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನದಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ಈ ರೀತಿಯ ಬೆಳವಣಿಗೆಗಳಾಗ್ತಾ ಹೋದರೆ ವಿಮಾನ ಪ್ರಯಾಣವನ್ನು ಮಾಡೋದಕ್ಕೇನೆ ಭಯ ಹುಟ್ಟುವಂತಹ ಪರಿಸ್ಥಿತಿ. ಈ ಅಹಮದಾಬಾದ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ದುರಂತ ಆದಮೇಲೆ ಜನ ವಿಮಾನದಲ್ಲಿ ಹೋಗಬೇಕು ಅಂದರೆ ಹಿಂದೂ ಮುಂದೆ ನೋಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗೆ ಪದೇ ಪದೇ ಸಮಸ್ಯೆ ಆಗ್ತಾ ಇರೋದು, ಪದೇ ಪದೇ ತುರ್ತು ಭೂಸ್ಪರ್ಶ ಆಗೋದು, ಅಥವಾ ಈ ರೀತಿ ಸಡನ್ನಾಗಿ ಪ್ರಯಾಣವನ್ನು ಸ್ಥಗಿತಗೊಳಿಸೋದು, ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ದರೆ ಕಂಪನಿಗಳೆಲ್ಲೋ ವಿಶ್ವಾಸವನ್ನು ಕಳೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾವ ಅಂಥೇಳಿ ಜನರಿಗೂ ಕೂಡ ಸಹಜವಾಗಿ ಆತಂಕ ಆದೇ ಆಗುತ್ತೆ. ಎಷ್ಟು ಸೇಫು ವಿಮಾನ ಪ್ರಯಾಣ ಅನ್ನುವಂತಹ ಪ್ರಶ್ನೆ ಸಹ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಈ ಅಹಮದಾಬಾದ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ದುರಂತ ಆಗಿ 270 ಜನ ಸಾವನ್ನಪ್ಪಿದ ಮೇಲಂತೂ ಈ ವಿಮಾನದ ಸಮಸ್ಯೆಗಳು, ವಿಮಾನದಲ್ಲಿ ಕಂಡು ಬರ್ತಾ ಇರುವಂತಹ ಈ ಇಂಜಿನ್ ದೋಷಗಳು, ಜೊತೆಗೆ ತುರ್ತು ಭೂಸ್ಪರ್ಶದ ವಿಚಾರಗಳು ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಅದಾದಮೇಲೆ ಈ ಉತ್ತರಾಖಂಡ್ನಲ್ಲಿ ಸಾಲು ಒಂದೇ ತಿಂಗಳಲ್ಲಿ 5 ರಿಂದ 6 ಹೆಲಿಕಾಪ್ಟರ್ ದುರಂತಗಳಾಗಿದ್ದು, ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ವೈಮಾನಿಕ ಪ್ರವಾಸ ಅಥವಾ ವಿಮಾನದಲ್ಲಿ ಪ್ರಯಾಣ ಬೆಳೆಸೋದು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತಹ ಪ್ರಶ್ನೆ ಜನರಲ್ಲಿ ಬರ್ತಾ ಇರುವಂಥದ್ದು.